ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ಕ್ರಿಸ್ಮಸ್ ಹತ್ರ ಬರ್ತಾ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಸ್ಪೆಷಲಾಗಿ ಇವತ್ತು ಓರಿಯೋ ಕೇಕ್ ಮಾಡೋಣ. ಇದು ತುಂಬಾ ಸಿಂಪಲ್, ಬರೀ 3 ಇಂಗ್ರೀಡಿಯೆಂಟ್ಸಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ, ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ? ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಇಲ್ಲಿ ನಾವು 2 ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಒಂದರಲ್ಲಿ 14 ಇರುತ್ತೆ, ಸೊ ಟೋಟಲ್ 24 ಬಿಸ್ಕೆಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಇದ್ರ ಕ್ರೀಮನ್ನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್, ನೀವು ಹಾಗೆ ಕೂಡ ಗ್ರೈಂಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾನಿಲ್ಲಿ ಒಂದು ವೈಟ್ ಓರಿಯೋ ಕ್ರೀಮನ್ನ ರೆಡಿ ಮಾಡಿ ಅದನ್ನು ಕೇಕ್ ಮೇಲೆ ಹಾಕೋಣ ಅಂತ. ಸೊ ಅದನ್ನು ಸಪ್ರೇಟ್ ಮಾಡ್ಕೊಂಡಾಗಿದೆ. ಇವಾಗ ಈ ಉಳಿದಿರೋ ಬಿಸ್ಕೆಟ್ಸನ್ನು ನಾವು ಫೈನಾಗಿ ಗ್ರೈಂಡ್ ಮಾಡ್ಕೊಬರೋಣ. ಇದನ್ನು ನಾವು ಈ ಥರ ಮುರಿದ್ಬಿಟ್ಟು ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಬರೋಣ. ಇವಾಗ ಪೌಡರ್ ರೆಡಿ ಆಗಿದೆ. ಈ ಪೌಡರನ್ನು ನಾವು ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪನೇ ನಾವು ಹಾಲು ಹಾಕ್ಕೊಳ್ಳೋಣ. ನಾವು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 3/4 ಕಪ್ಪು ಹಾಲು ಟೋಟಲಾಗಿ ಯೂಸ್ ಮಾಡಿದ್ದೀನಿ. ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ಈ ಥರ ಫ್ಲೋಯಿ ಕನ್ಸಿಸ್ಟೆನ್ಸಿಲಿರಬೇಕು. ಇವಾಗ ನೀವು ಸ್ವಲ್ಪ ಶುಗರ್ ಪೌಡರ್ ಹಾಕ್ಕೋಬೋದು. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಪ್ರಕಾರ ನೀವು ಶುಗರ್ ಪೌಡರ್ ಹಾಕ್ಕೋಬೋದು. ಇವಾಗ ಒಂದು ಕೇಕ್ ಮೋಲ್ಡಿಗೆ ನೀವು ಆಯಿಲ್ ಹಾಕಿ ಗ್ರೀಸ್ ಮಾಡಿ ಅದ್ರ ಮೇಲೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿಟ್ಕೋಬೇಕು. ಅದಕ್ಕೆ ನೀವು ಈ ಕೇಕ್ ಬ್ಯಾಟರನ್ನು ಹಾಕ್ಬಿಟ್ಟು 1-2-3 ಟೈಮ್ಸ್ ಏರ್ ಬಬಲ್ಸ್ ಎಲ್ಲ ಹೋಗೋಗಿ ಟ್ಯಾಪ್ ಮಾಡಬೇಕು. ಇವಾಗ ಇಲ್ಲಿ ಕುಕ್ಕರನ್ನು ನಾವು 5 to 10 ಮಿನಿಟ್ಸ್ ಪ್ರೀಹೀಟ್ ಮಾಡಾಗಿದೆ. ಈ ಪ್ರೀಹೀಟೆಡ್ ಕುಕ್ಕರ್ಗೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಮೋಲ್ಡ್ ಇಡೋಣ. ಇವಾಗ ಅದು ಗ್ಯಾಸ್ಕೆಟ್ ಎಲ್ಲ ತೆಗ್ದು ವಿಸಿಲ್ ಇಲ್ಲದೆ ಇದನ್ನು 30 to 40 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳೋಣ. ಈ ಕಡೆ ನಾವು ತೆಗೆದಿಟ್ಕೊಂಡಿರೋ ಓರಿಯೋ ಕ್ರೀಮನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪನೇ ಹಾಲು ಹಾಕಿ ಇದನ್ನು ಪೇಸ್ಟ್ ಕನ್ಸಿಸ್ಟೆನ್ಸಿ ಥರ ಮಾಡ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು 35 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಿ ನೋಡಿದ್ರೆ ವಾವ್, ತುಂಬಾ ಚೆನ್ನಾಗಿ ಬಂದಿದೆ. ಆದರೂ ಒಂದ್ಸತಿ ಚೆಕ್ ಮಾಡೋಕ್ಕೆ ಈ ಥರ ಟೂತ್ಪಿಕ್ಕಲ್ಲಿ ನೀವು ಚುಚ್ಚಿ ನೋಡಿದಾಗ ಅದು ಅಂಟಿಲ್ಲ ಅಂದರೆ ಅದು ಆಗಿದೆ ಅಂತ. ಇವಾಗ ನಾವು ಇದನ್ನು ಹುಷಾರಾಗಿ ಆಚೆ ತೆಗೆದಿಟ್ಕೊಳ್ಳೋಣ. ಇವಾಗ ನಾವು ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್, ಹಾಗೆ ಕೂಡ ನೀವು ಕೇಕ್ ತಿನ್ಬೋದು. ಬಟ್ ಚಾಕ್ಲೇಟ್ ಎಲ್ಲ ಹಾಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಟೇಸ್ಟಿ ಆಗಿರುತ್ತೆ, ಚಾಕ್ಲೇಟಿ ಆಗಿರುತ್ತೆ ಅಂದರೆ ನೀವು ಈ ಥರ ಮಾಡ್ಕೋಬೋದು. ಇವಾಗ ಇದನ್ನು ನೀವು ಈ ಥರ ಚಾಕುವಿಂದ ಸೈಡಲ್ಲಿ ಎಲ್ಲ ಚುಚ್ಚಿಬಿಟ್ಟು ಅನ್ಮೋಲ್ಡ್ ಮಾಡ್ಕೊಳ್ಳಿ ಕೇಕನ್ನು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ, ಯಾಕೆಂದರೆ ಇದು ತುಂಬ ಪರ್ಫೆಕ್ಟಾಗಿ ಬೇಕಾಗಿದೆ. ನೋಡಿ ಸಖತ್ ಸಾಫ್ಟ್ ಆಗಿದೆ ಮತ್ತು ಸ್ಪಾಂಜಿ ಆಗಿದೆ. ಮುಟ್ತಾ ಇದ್ರೆ ಒಳ್ಳೆ ಹತ್ತಿ ಥರ ಇದೆ. ನೀವು ಈ ಥರ ಪರ್ಫೆಕ್ಟ್ ಕೇಕನ್ನು ಮಾಡ್ಬೋದು. ಇವಾಗ ಸ್ವಲ್ಪ ಚಾಕ್ಲೇಟನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ತುರ್ದು ಕೂಡ ಇಟ್ಕೋಬೋದು. ಇದು ಟೋಟಲಿ ಆಪ್ಷನಲ್. ಇದು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆಯಿಂದ ಹಾಕಿದ್ರೆ ಅಂತ ಡೆಕೋರೇಷನ್ಗಾಗಿ. ಇವಾಗ ಕೇಕನ್ನು ನಾವು ಮಧ್ಯದಿಂದ 2 ಭಾಗವಾಗಿ ಸ್ಲೈಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಮಾಡಿಟ್ಟಿದ್ದ ಓರಿಯೋ ಕ್ರೀಮನ್ನು ಮಧ್ಯದಲ್ಲಿ ಅಪ್ಲೈ ಮಾಡೋಣ. ಅದು ಒಂಥರ ನಮಗೆ ಪೇಸ್ಟ್ರಿ ತಿಂತಾ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ನಿಮಗೆ ಈ ಓರಿಯೋ ಕ್ರೀಮನ್ನು ಮಾಡೋದು ಟೋಟಲಿ ಆಪ್ಷನಲ್. ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಡೈರೆಕ್ಟ್ ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಇವಾಗ ನಾವು ಮಾಡಿದ್ದ ಮೆಲ್ಟೆಡ್ ಚಾಕ್ಲೇಟನ್ನು ಇದ್ರ ಮೇಲೆ ಅಪ್ಲೈ ಮಾಡೋಣ ಸ್ಪ್ಯಾಚುಲಾಯಿಂದ. ಆಮೇಲೆ ಇದು ಚಾಕ್ಲೇಟ್ಸನ್ನು ಡೆಕೋರೇಟ್ ಮಾಡಿದ್ರೆ ಮಧ್ಯದಲ್ಲಿ ಒಂದು ಓರಿಯೋ ಬಿಸ್ಕೆಟ್ ಇಟ್ಟರೆ ನಮ್ಮ ಓರಿಯೋ ಕೇಕ್ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಕಟ್ ಮಾಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆ. ಇದು ಹೊರಗಡೆಯಿಂದ ತಂದು ತಿನ್ನೋ ಅವಶ್ಯಕತೆಯೇ ಇಲ್ಲ. ಮನೆಯಿಂದನೇ ನೀವು ಜಸ್ಟ್ ಓರಿಯೋ ಬಿಸ್ಕೆಟಿಂದನೇ ಬರೀ 3 ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೋಬೋದು. ನೋಡಿ ಇಲ್ಲಿ ಸೈಡಿಂದ ನೋಡ್ತಾ ಇದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ನಾವು ಮಧ್ಯದಲ್ಲಿ ಕಟ್ ಮಾಡಿ ಓರಿಯೋ ಕ್ರೀಮ್ ಹಾಕಿರೋದು ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವೀಡಿಯೋಸು ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.